ಇವತ್ತು ಕಾವೇರಿಗೆ ಬಳೆಗಾರನಾಗಿ ಬಂದು ಬಳೆ ತೊಡಿಸ್ತಾನೆ. ಸೊ ಹೇಗೆ ಏನು ಅಂತ ಹೇಳ್ಬಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನೀಲ್ ಲೈಫ್ ಸ್ಟೈಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಹೌದು, ಇವತ್ತು ಬಳೆಗಾರನಾಗಿ ಬಂದು ಬಳೆ ತೊಡಿಸ್ತಾನೆ, ಅಂದರೆ ಕಾವೇರಿಗೆ ಗೊತ್ತಿಲ್ಲದ ಹಾಗೆ. ಸೊ ಇನ್ನೇನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಇನ್ನೇನು ಇಲ್ಲಿ ರಾಧನೂ ರವಿಯವರಿಬ್ಬರು ಬಂದು ಮಗುನ ಬಿಟ್ಟು ವಾಪಸ್ ಹೋಗ್ಬೇಕಾದಾಗ ಸತ್ಯಣ್ಣ ಏನು ಮಾಡ್ತಾರೆ, ಬರ್ತಾರೆ. ಹಿಂದೆನೇ ಬಂದುಬಿಟ್ಟು ಕೈ ಮುಗಿದು ಥ್ಯಾಂಕ್ಸ್ ಹೇಳ್ತಾರೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ, ನಮ್ಮ ತಂಗಿನ ಪೆರರ್ ಮೇಲೆ ಬಿಡಿಸ್ಕೊಂಡು ಬಂದಿದ್ದೀರಲ್ವ, ಅದಕ್ಕಿಂತ ಖುಷಿ ಇನ್ನೇನಿದೆ, ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಆಗ ರವಿಯವರು ಒಂದು ಮಾತು ಹೇಳ್ತಾರೆ, ನೋಡಿ ತಪ್ಪಾಗಿ ತಿಳ್ಕೊಂಡಿದ್ದೀರ, ನಾನು ಕಾವೇರಿನ ಪೆರರ್ ಮೇಲೆ ಬಿಡಿಸ್ಕೊಂಡು ಬಂದಿಲ್ಲ. ಸೊ ನೋಡಿ ಯಾರೋ ಬಿಡಿಸ್ಕೊಂಡು ಬಂದಿದ್ದಾರೆ, ಇಲ್ಲಾಂದರೆ ನಿನ್ನ ಸೊಸೆ ಇದ್ದಾಳಲ್ವ ರಾಣಿ, ಅವಳು ದೇವ್ರು ಬೇಡ್ಕೊಂಡ್ಲಲ್ವ, ಅದೇನೋ ಕರುಣೆ ತೋರಿದೆ ಅಂತ ಅನ್ನಿಸ್ತಾ ಇದೆ, ಕೇಳಿ ನೋಡಿ ಅಂತ ಹೇಳ್ಬಿಟ್ಟು ರವಿಯವರು ಹೇಳ್ಬಿಟ್ಟು ಯಾವುದೂ ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ಹೇಳ್ಬಿಟ್ಟು ಹೊರಟುಬಿಡ್ತಾರೆ. ಸೊ ಇನ್ನೇನು ಇಲ್ಲಿ ಹಿಂದಕ್ಕೆ ತಿರುಗಿ ನೋಡೋಷ್ಟರಲ್ಲಿ ಸತ್ಯಣ್ಣ ಲಂಬೋದರವರು ನಿಂತಿರಬೇಕಾದಾಗ ಲಂಬೋದರನ್ನ ಕೇಳ್ತಾರೆ, ನೋಡಿ ಸರ್ ಯಾರಂತ ಕರೆಕ್ಟಾಗಿ ಹೇಳಿ, ನಮ್ಮ ಒಂದು ಕಾವೇರಿಗೆ ಪೆರೂರ್ ಮೇಲೆ ಬಿಡಿಸ್ಕೊಂಡು ಬರೋಕ್ಕೆ ವ್ಯವಸ್ಥೆ ಮಾಡಿದ್ದು ಯಾರು ಅಂತೇಳಿ ಕೇಳಿದಾಗ ಹೇಳಕ್ಕೆ ಹೋಗ್ತಾ ಇರಲ್ಲ. ಯಾರಾದರೂ ಬಿಡಿ ಹೋಗಲಿ ಸರ್ ಅಂತ ಹೇಳ್ಬಿಟ್ಟು ಲಂಬೋದರ ಹೇಳ್ತಾ ಇರ್ತಾನೆ. ಆಗ ಬಿಡೋದಿಲ್ಲ, ಕೈಯಲ್ಲಿ ಇರೋ ಒಂದು ಪತ್ರನ ಈಸ್ಕೊಂಡು, ಅಂದರೆ ಒಂದು ಫಾರಮ್ ಇರುತ್ತಲ್ವ, ಅದನ್ನ ಈಸ್ಕೊಂಡು ನೋಡ್ತಾನೆ ಸತ್ಯಣ್ಣ. ಅದರಲ್ಲಿ ಬಾಲಕೃಷ್ಣ ಅಂತ ಬರ್ದೇ ಇರುತ್ತೆ. ಆಗ ಬಾಲಕೃಷ್ಣ ಹೇಗೆ ಬಿಡಿಸ್ಕೊಬರೋಕ್ಕೆ ಸಾಧ್ಯ ಸರ್, ಕರೆಕ್ಟಾಗಿ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಗದರ್ತಾ ಇರ್ತಾರೆ ಸತ್ಯಣ್ಣ. ಆಗ ಲಂಬೋದರವರು ಏನೂ ಆನ್ಸರ್ ಮಾಡ್ದಂಗೆ ಸುಮ್ಮನೆ ಇರ್ತಾರೆ. ಅದೆಲ್ಲ ಆದಮೇಲೆ ಇನ್ನು ಇಲ್ಲಿ ಒಂದು ಕಡೆ ಮಣಿ ಇರ್ತಾರಲ್ವ, ರೂಮಲ್ಲಿ ಕೂಡಾಕಿರ್ತಾನಲ್ವ ವರದ, ಅದನ್ನು ಇನ್ನು ಸೌಂಡ್ ಆಗುತ್ತೆ, ಬಾಗಿಲು ಸೌಂಡು. ಅದನ್ನ ಕೇಳಿಸ್ಕೊಂಡು ಮಣಿ ಹಂಗೆ ಸೈಲೆಂಟಾಗೆ ಕಟ್ಟಾಕಿರೋ ಥರ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತಾನೆ. ಅಲ್ಲಿ ಆದರೆ ಬರೋದು ಬಾಲ ಬಂದುಬಿಟ್ಟು ತೊಗೊಳ್ಳಿ ಸ್ವೀಟ್ ತೊಗೊಳ್ಳಿ, ಫಸ್ಟು ಸ್ವೀಟ್ ತಿಂದ್ಬಿಡು ಮಣಿ ಅಂತೇಳ್ಬಿಟ್ಟು ಸ್ವೀಟ್ನ ಕೈಯೊಳಗೆ ಇಟ್ಟು ಬಾಯೊಳಗಡೆ ಇಟ್ಬಿಡ್ತಾನೆ. ಏನಂತ ಖುಷಿಯಾದ ವಿಷಯ ಅಂತ ಹೇಳ್ಬಿಟ್ಟು ಮಣಿ ಕೇಳಿದಾಗ, ಇವತ್ತು ಮೊದಲನೇ ಸ್ಟೆಪ್ಪು ಏನು ಗೊತ್ತಾ, ಕಾವೇರಿ ಎದುರಿಗೆ ವರದ ಹೋಗಿ ಅವಳ ಕಣ್ಣುಗಳನ್ನ ನೋಡಿ, ಅವಳು ಬಂದಿರೋದನ್ನ ನೋಡಿ ತುಂಬಾ ಶಾಕ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮೊದಲನೇ ಒಂದು ಸ್ಟೆಪ್ಪು ಅವನ್ನ ಸೋತಂಗಾಯಿತು. ಅವನು ಒಂದು ಸ್ಟೆಪ್ ಕೆಳಗಡೆ ಬಿದ್ದ. ಆದರೆ ಇವತ್ತು ಅಂದರೆ ಎಲೆಕ್ಷನ್ ನಿಲ್ಲಕ್ಕೆ ಹೊರಟಿದ್ದ. ಸೊ ಅವಳನ್ನ ನೋಡಿ ಹೆದರ್ಕೊಂಡು ಅವನು ಮನೆಗೆ ವಾಪಸ್ ಬಂದುಬಿಟ್ಟ, ಅಂದರೆ ಹೋಗಲಿಲ್ಲ ಎಲೆಕ್ಷನ್ಗೆ ನಾಮಿನೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಮಣಿ ಇದ್ಕೊಂಡು ತುಂಬ ಖುಷಿಯಾಯಿತು, ಎಷ್ಟು ಚೆನ್ನಾಗಿ ಆಗೋಗ್ಬಿಟ್ಟಿದ್ದೆಲ್ಲ. ಆದರೆ ಒಂದೇನು ಗೊತ್ತಾ, ಕಾವೇರಿಗೆ ಗೊತ್ತಾ ನೀನೇ ಪೆರನ್ ಮೇಲೆ ಅವಳ ಈಚೆ ತರಿಸಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದೆಲ್ಲ ಆದಮೇಲೆ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದು ಹೇಗೆ ಗೊತ್ತಾಗಬೇಕು, ನೀನು ಹೇಳ್ಬೇಕಲ್ವಾ, ಹೇಳ್ಬಿಟ್ಟು ಹೇಗಾದರೂ ಮಾಡಿ ಅವಳ ಜೊತೆ ಒಂದಾಗು ನೀನು ಅಂತ ಮಣಿ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ವರದ ಇದ್ಕೊಂಡು, ಆದರೆ ಮಣಿ ಎಷ್ಟು ದಿನ ಅಂತ ಈ ರೀತಿ ನೀನು ಇಲ್ಲಿರ್ತೀಯ, ಹೋಗ್ಬಿಡು ನೀನು ಇಲ್ಲಿಂದ ಅಂದಾಗ, ಇಲ್ಲ ನನ್ನ ತಂಗಿಗೆ ನ್ಯಾಯ ಸಿಗೋವರೆಗೂ, ಆ ಬಾಲನ್ನು ಮಟ್ಟ ಹಾಕೋವರೆಗೂ ಇಲ್ಲಿಂದ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಮಣಿ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ, ಹೇಗಾದರೂ ಮಾಡಿ ಕಾವೇರಿಗೆ ವಿಷಯ ಗೊತ್ತಾಗೋ ಥರ ಮಾಡು, ನೀನೇ ಪೆರರ್ ಮೇಲೆ ಬಿಡಿಸಿರೋದು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾವ ಮುಖ ಇಟ್ಕೊಂಡೋಗಿ ಮಾತಾಡಲಿ ಮಣಿ, ಅವಳಿಗೆ ನಾನು ಕಂಡ್ರೇ ಆಗೋದಿಲ್ಲ, ಇಷ್ಟು ಬೇಗ ನಾನು ಅವಳ ಅರ್ಥ ಮಾಡ್ಕೊಂಡಿಲ್ಲ, ಇಷ್ಟು ಲೇಟಾಗಿ ಅರ್ಥ ಮಾಡ್ಕೊಂಡೆ ನಾನು ಅವಳ ಅಂತ ಅಂದಾಗ, ಇಲ್ಲ ಮಣಿ ಹೇಗಾದರೂ ಹೋಗಿ ನಾನು ಚೇಂಜ್ ಆಗಿದ್ದೀನಿ ಅನ್ನೋದು ನೀನು ಅವಳ ಹತ್ರ ಪ್ರೂವ್ ಮಾಡಲೇಬೇಕು ಅಂತೇಳಿ ಮಣಿ ಹೇಳ್ಕೊಡ್ತಾನೆ. ಸೊ ಅದೆಲ್ಲ ಆದಮೇಲೆ ಮಾತುಗಳೆಲ್ಲ ಕೇಳಿಕೊಂಡು ಅಂದರೆ ಬಾಲ ತುಂಬ ಫೀಲ್ ಮಾಡ್ಕೊತಾನೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಕಾವೇರಿ ಮಗಳು ನಿಂತಿರ್ತಾರೆ. ನೀವು ಯಾಕೆ ಇನ್ನೂ ಇಲ್ಲ ನಿಂತಿದ್ದೀರಲ್ಲ, ನಡೀರಿ ಒಳಗಡೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹೇಳಿದ ತಕ್ಷಣ ಇಲ್ಲಿ ಸೀನಾ ಇದ್ಕೊಂಡು, ಅಯ್ಯೋ ವೆಯ್ಟು ಸತ್ಯ, ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋತಾ ಇದೆಯಾ, ಏನು ಗೊತ್ತಾ, ಈಗ ಅಪರೂಪಕ್ಕೆ ನಿನ್ನ ತಂಗಿ ಬಂದಿದ್ದಾಳೆ, ಈಗ ಕಾವೇರಿಗೆ ನಾವು ಆರ್ತಿನ ಇಟ್ಕೊಂಡು ಒಳಗಡೆ ಕರ್ಕೋಬೇಕು ಅಂತ ಸೀನಾ ಹೇಳ್ತಾನೆ. ಹಾಗಂದ ತಕ್ಷಣ ಸತ್ಯಣ್ಣ ಇದ್ಕೊಂಡು, ಹೋಗು ಕಾವೇರಿ, ಯಾಕಿನ್ನೂ ಸುಮ್ಮನೆ ನಿಂತಿದ್ದೀಯ, ಆರತಿ ತಟ್ಟೆನ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಫೋನ್ ಬಂದುಬಿಡುತ್ತೆ. ಫೋನ್ ಬಂದ ತಕ್ಷಣ ಹಿಂದಕ್ಕೆ ಹೋಗಿ ಮಾತಾಡ್ತಾ ಇರ್ತಾನೆ. ಅಷ್ಟರಲ್ಲೇ ಅವರಮ್ಮ ಅವಮರ್ಯಾದೆ ಮಾಡ್ತಾಳೆ.
ಜೈಲು ವನವಾಸ ಅನ್ಭೋಗ್ಸ್ ಬಂದು ಜೈಲಲ್ಲಿ ಇದು ಬಂದಿರೋಳಿಗೆ ಆರತಿ ಬೇರೆ ಬೆಳಗಬೇಕು ಮತ್ತೆ ಜೈಲಿಗೆ ಹೋಗೋಳಿಗೆ ಅಂತೇನೋ ಅಂತಾಳೆ. ಹಂಗಂತಷ್ಟ ತುಂಬ ಫೀಲ್ ಮಾಡಿಕೊಂಡು ಕಾವೇರಿ ನಿಂತಿರ್ತಾಳೆ. ಇನ್ನು ಅಷ್ಟರಲ್ಲೇ ಸತ್ಯಣ್ಣ ಬಂದು ಮತ್ತೆ ಯಾಕೆ ಸುಮ್ಮನೆ ನಿಂತಿದ್ಯಾ ಸರಳ, ಹೋಗು ತಟ್ಟೆನ ತೊಗೊಂಡು ಬಾ ಆರತಿ ಬೆಳಗು ಕಾವೇರಿಗೆ ಅಂತ ಕೂಡ ಸನ್ನೆ ಮಾಡ್ತಾನೆ. ಆದರೆ ಅವಳು ಜುಮ್ ಅಂತಾರಲ್ಲ ನೆಟ್ಟು ನಿಂತಿರ್ತಾಳೆ ಕೋಪ ಮಾಡಿಕೊಂಡು, ನಾನು ಆರತಿ ಬೆಳಗಲ್ಲ, ಅವಳೇನು ನಾನು ಒಳಗಡೆ ಕರ್ಕೊಂಡಿಲ್ಲ ಅಂದರೆ ಅಂತ ಹೇಳಿಬಿಟ್ಟು. ಆಗಿನ್ನೇನು ಸಿಟ್ಟು ಬಂದು ಸತ್ಯಣ್ಣಗೆ ಹೋಗಿ ನಾನೇ ತೊಗೊಬರ್ತೀನಿ ಆರತಿ ಅಂತೇಳಿ ರಪ ಬರ್ತಾನೆ. ಬಂದುಬಿಟ್ಟು ಆರತಿ ತೊಗೊಂಡು ಹೋಗ್ಬೇಕಾದಾಗ ಆರತಿ ತಟ್ಟೆನ ಕಿತ್ಕೊಂಡು ಸರಳ ಈಚೆ ಬರ್ತಾಳೆ. ಈಚೆ ಬಂದುಬಿಟ್ಟು ಯಾಕ್ರಿ ಆರತಿ ಬೆಳಗ್ಬೇಕು ಅವಳಿಗೆ, ಅಲ್ಲ ರೀ ನಮ್ಮ ಮನೆಗೆ ಏನ್ರಿ ಸಂಬಂಧ ಐತೆ ಅವಳು ಹಾಗೆ ಹೀಗೆ ಅಂತೇಳಿ ಬಾಯಿಗೆ ಬಂದಂಗೆ ಬೈತಾಳೆ. ಅಲ್ಲ ಕಣೆ ಅವಳು ನನ್ನ ತಂಗಿ ಕಣೆ ಅಂತ ಹೇಳ್ಬಿಟ್ಟು, ನನ್ನ ತಂಗಿ ಇವಾಗ ಅಪರೂಪಕ್ಕೆ ಬಂದಿದ್ದಾಳೆ, ಯಾಕೆ ಆರತಿ ತಟ್ಟೆ ಕಿತ್ಕೋತಾ ಇದೆಯಾ, ಕೊಡೆ ಬೆಳಗು, ಇಲ್ಲಾಂದ್ರೆ ನಾನೇ ಬೆಳಗ್ತೀನಿ ಕೊಡೆ ಅಂದಾಗ, ಇಲ್ಲ ನಾನು ಆರತಿ ಬೆಳಗೋಕ್ಕೆ ಬಿಡೋದೇ ಇಲ್ಲ, ಅವಳು ಯಾವುದೇ ಕಾರಣಕ್ಕೂ ಈ ಮನೆಗೆ ಸೇದೋಳೆ ಅಲ್ಲ, ಈ ಮನೆಗೆ ಬರೋ ಹಾಗೆ ಇಲ್ಲ, ಅವಳು ನಮ್ಮ ಮನೆಯನ್ನು ಹಾಳು ಮಾಡಿ ಹೋದವಳು ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಬೈತಾಳೆ. ಅಲ್ಲ ಕಣೆ ಯಾಕೆ ಈ ಟೈಮಲ್ಲಿ ಈ ರೀತಿ ಮಾತಾಡ್ತಿದ್ದೀಯ ಅಂದಾಗ, ಇಲ್ಲಿ ಕಾವೇರಿ ಇದ್ಕೊಂಡು ಏನು ಒಳಗಡೆ ಇಬ್ಬರು ಜಗಳಾಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಕೂಕೊಂತಾಳೆ. ಇಲ್ಲಮ್ಮ ಕಾವೇರಿ ಬಂದೇ ಇರಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಸತ್ಯಣ್ಣ. ಸೊ ಈ ಟೈಮಲ್ಲಿ ಈಗ ಇವಳಿಗೆ ಸರಿಯಾಗಿ ಸಿಕ್ಬಿಡ್ತು ಚಾನ್ಸು ಮಾತಾಡೋಕ್ಕೆ ಸತ್ಯಣ್ಣನ ಜೊತೆ. ಇನ್ನು ಬಾಯಿ ಮುಸ್ತಾನೆ, ಜೋರಾಗಿ ಮಾತಾಡ್ಬಿಡೆ ಕಣೆಯ, ನನ್ನ ತಂಗಿ ಬಂದಿದ್ದಾಳೆ ದಯವಿಟ್ಟು ಪ್ಲೀಸ್ ಕಣೆ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದರೂ ಕಣ್ರಿ ನಾನು ಇವತ್ತು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನಾನು ಆರತಿ ಬೆಳಗ್ಗೆ ಅವಳು ಈಚೆ ಕರ್ಕೋಬೇಕು ಅಂತಂದರೆ ನಾನು ಹೇಳಿದ್ದು ನೀವು ಕೇಳಲೇಬೇಕು, ನಾನು ಹೇಳಿದ್ದು ನೀವು ಒಪ್ಪಲೇಬೇಕು ಅಂತ ಕೂಡ ಸರಳ ಹೇಳಿಬಿಡ್ತಾಳೆ. ಆಗ ಹೇಳಿದ ತಕ್ಷಣ ಸತ್ಯಣ್ಣ ಇದ್ಕೊಳೋದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಇವಳು ನನ್ನ ತಂಗಿ ನನ್ನ ಮನೆಗೆ ಬಂದಿದ್ದಾಳೆ, ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನಿನಗಿಂತ ಮುಂಚೆ ಬಂದಿರೋದು ನನ್ನ ತಂಗಿ, ನೋಡು ಸರಳ ಈ ಟೈಮಲ್ಲೆಲ್ಲ ಈ ಥರ ಕಿರಿಕ್ ಮಾಡ್ಕೊಂಡು ನಿಂತ್ಕೋಬೇಡ ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ಅವಳನ್ನ ನಾನು ಒಳಗಡೆ ಸೇರಿಸ್ಕೊಳ್ಳಲ್ಲ, ನಾನು ಹೇಳ್ದಂಗೆ ನೀವು ಕೇಳಿದ್ರೆ ಮಾತ್ರ ನಾನು ಸೇರಿಸ್ಕೊತೀನಿ ಅಂತಂದರೆ ಅವಾಗ ಸತ್ಯಣ್ಣ ಫೈನಲಿ ಒಂದು ಮಾತು ಹೇಳ್ತಾನೆ. ನನ್ನ ತಂಗಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಏನು ಮಾಡ್ಬೇಕು ಹೇಳು ನಾನು ಅಂತ ಹೇಳ್ತಾನೆ. ನಾನು ಹೇಳ್ದಂಗೆ ಖಂಡಿತ ಕೇಳ್ತೀರಲ್ವ ನೀವು ಅಂತ ಸರಳ ಮತ್ತೆ ಕೇಳ್ತಾಳೆ. ಅಲ್ಲ ಕಣೆ ಕೇಳ್ತೀನಿ ಅಂತಂದಾಗ ಮತ್ತೇನಕ್ಕೆ ಕೇಳ್ತಾ ಇದೆಯಾ ನೀನು ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಸರಳ ಇದ್ಕೊಂಡು ಮತ್ತೆ ಡೌಟ್ನ ಕ್ಲಿಯರ್ ಮಾಡಿಕೊಂಡು, ನನಗೆ ಒಂದು ಮಾತು ಕೊಡಬೇಕು ನೀವು, ಇನ್ನು ಅವಳು 8 ದಿನ ಅಷ್ಟೇ ಅಲ್ವಾ ಕಾವೇರಿ ಮನೇಲಿ ಇರೋದು ಅಂತ ಹೇಳ್ತಾಳೆ. ಹೌದು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. 8 ದಿನ ಆದಮೇಲೆ ಅವಳು ಮತ್ತೆ ಜೈಲಿಗೆ ಹೋಗ್ತಾಳ್ತಾನೆ. ಜೈಲಿಗೆ ಹೋಗ್ಬೇಕಾದಾಗ ಅವಳ ಜೊತೆಗೆ ಮಗಳು ಕೂಡ ಹೋಗಬೇಕು, ಮಗಳು ಈ ಮನೇಲಿ ಇರೋ ಆಗಿಲ್ಲ ಅಂದರೆ ರಾಣಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಏನು ಹೇಳ್ತಿದ್ಯಾ ನೀನು ಅಂತಂದಾಗ, ಹೌದು ನನಗೆ ಅವಳಿರೋದು ಇಷ್ಟ ಇಲ್ಲ, ಅವಳ ಜೊತೆಗೆ ಮಗಳು ಕೂಡ ಹೋಗಬೇಕು, ಇಲ್ವಾ ಮಗಳನ್ನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಬಿಡಬೇಕು ನೀವು, ನಮಗೆ ಯಾವ ರೀತಿ ಹಣೆ ಬರ, ನಮ್ಮ ಮಕ್ಕಳನ್ನ ನಾವೆಲ್ಲ ನೋಡ್ಕೊಳ್ಳೋದು ಬಿಟ್ಟು ಅವ್ರನ್ನ ನೋಡಿಕೊಂಡು ಸಂತೋಷನೆಲ್ಲ ಅವ್ರಿಗೆ ಕೊಟ್ಕೊಂಡು ನನಗೂ ನನ್ನ ಮಕ್ಳಿಗೆ ಇಲ್ದಾಗ ಮಾಡಿದ್ರೆ ನಾನು ಒಪ್ತೀನ ಇದಕ್ಕೆಲ್ಲ ಅಂತ ಸರಳ ಒಳ್ಳೆ ಕಂಡೀಷನ್ನ ಹಾಕ್ಬಿಡ್ತಾಳೆ. ಹಾಕಿದ ತಕ್ಷಣ ಸತ್ಯಣ್ಣ ಇದ್ಕೊಂಡು, ಅಲ್ಲ ಕಣೆ ಏನೇ ಮಾತಾಡ್ತಿದ್ಯಾ ನೀನು, ಅದು ಹೇಗೆ ನಾವೆಲ್ಲ ಇದ್ಕೊಂಡು ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಸತ್ಯಣ್ಣ ಹೇಳ್ತಾ ಇರ್ತಾರೆ. ಇಲ್ಲಿ ಕಾವೇರಿ ಇದ್ಕೊಂಡು ಏನು ಮಾಡ್ತಿದ್ರ ಒಳಗಡೆ ಗಂಡ ಹೆಂಡ್ತಿ ಅಂತ ಹೇಳ್ಬಿಟ್ಟು ಕೂಕೋತಾ ಇರ್ತಾಳೆ. ಸೊ ಇದೆಲ್ಲ ನಡೆಯೋದು ಗೊತ್ತಿರಲ್ಲ ಪಾಪ ಅವಳಿಗೆ. ಇನ್ನು ರಿಕ್ವೆಸ್ಟ್ ಮಾಡಿ ಸತ್ಯಣ್ಣ ಕೊನೆಗೆ, ನೋಡ್ರಿ ಒಪ್ಕೋತೀನಿ ಅಂದರೆ ನೀವು ನಾನು ಬಂದು ಆರತಿನ ಬೆಳಗ್ತೀನಿ ಅಂತ ಮತ್ತೆ ಕೇಳ್ತಾಳೆ. ಕೈ ಮುಗಿತೀನಿ ಕಣೆ ಅಂತ ಸತ್ಯಣ್ಣ ಕೈ ಮುಗಿತಾನೆ. ಕೈ ಮುಗಿದ್ರು ಕೂಡ ಅವಳಿಗೆ ಏನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನೋಡು ಈ ಮನೆಗೆ ನಾನು ಬಂದಿರೋ ಅಧಿಕಾರ ಸೊಸೆ ಅಂದರೆ ನಾನು ನಿಮ್ಮ ಹೆಂಡ್ತಿ, 2 ಮಕ್ಕಳ ತಾಯಿ, ನನ್ನ ಮಾತು ನೀವು ಕೇಳಲೇಬೇಕು, ನನ್ನ ಮಕ್ಕಳನ್ನ ಮಾತ್ರ ನೀವು ನೋಡ್ಕೋಬೇಕು, ಅವ್ರನ್ನ ನೋಡ್ಕೊಳ್ಳೋಗೇ ಇಲ್ಲ. ಅವಳು ಜೈಲಿಗೆ ಹೋದ ತಕ್ಷಣ ಇವಳನ್ನ ತಗೊಂಡೋಗಿ ನೀವು ಅನಾಥಾಶ್ರಮಕ್ಕೆ ಬಿಡಬೇಕು ಅಂತ ಹೇಳಿ ಮತ್ತೆ ಕೇಳ್ತಾಳಾಗ. ಅಂದ ತಕ್ಷಣ ಸತ್ಯಣ್ಣ ಇದ್ಕೊಂಡು ಪಾಪ ಏನು ಮಾಡ್ದಿದ್ದ ಒಂದು ಪರಿಸ್ಥಿತಿಲಿ ನಿಂತ್ಬಿಟ್ಟಿದ್ದಾನೆ. ಅಂದರೆ ಮಾಡ್ಬೋದಿತ್ತು, ಅದು ಯಾಕೋ ಗೊತ್ತಿಲ್ಲ. ಹಿಂದಿನ ಸಂಚಿಕೆಯಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಂತ ಕೂಡ ಹೇಳಿದ್ದ, ಆದರೆ ಈಗ ಯಾಕೆ ಇಷ್ಟು ಸೈಲೆಂಟಾಗಿ ನಿಂತಿದ್ದಾನೋ ನನಗೆ ಅರ್ಥ ಆಗ್ತಿಲ್ಲ. ಸೊ ಇನ್ನು ತಂಗಿ ಬಂದಿದ್ದಾಳೆ ಅನ್ನೋ ಒಂದು ರೀಸನ್ಗೋ ಏನಕ್ಕೋ ಒಂದು ಗೊತ್ತಾಗ್ತಿಲ್ಲ, ತುಂಬ ಬೇಜಾರಾಗುತ್ತೆ ಈ ಒಂಥರ ನೋಡಿದಾಗ. ಸೊ ಫೈನಲಿ ಅವಳು ಒಪ್ಕೊಂಡಾಯ್ತು. ನಮ್ಮ ಸಂತೋಷನ, ನಮ್ಮ ನೆಮ್ಮದಿನ, ನಮ್ಮ ಜೀವನನ ನಾವು ಹೇಗಿದ್ದೀವಿ ರೀ, ನಾವೆಷ್ಟು ಶ್ರೀಮಂತರು ರೀ, ಫಸ್ಟೆಲ್ಲ ನಿನ್ನ ತಂಗಿ ಕಾಲು ಕೆಳಗೆ ಎಲ್ಲ ಹೊರಟೋಯ್ತು. ಅದು ಇವಾಗ ನಾವು ಮತ್ತೆ ಇರೋದನ್ನ ಕಳ್ಕೊಳಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿಬಿಡ್ತಾಳೆ. ಆಗ ಹೇಳಿದ ತಕ್ಷಣ ಸತ್ಯಣ್ಣ ಇದ್ಕೊಂಡು ಪಾಪ ಗೋಳಾಡ್ಕೊಂಡು ಸರಿ ಆಯಿತು ಅಂತ ಒಪ್ಕೊಬಿಡ್ತಾನೆ. ಒಪ್ಕೊಂಡಿದ್ದಾದಮೇಲೆ ಈಗ ಆರತಿ ಬೆಳಗ್ಬೇಕಲ್ವ, ಹೋಗಿ ಆರತಿನ ತೊಗೊಂಡು ಹೊರಗಡೆ ಹೋಗ್ತಾರೆ.
ಆಗ ಸರಳನೇ ಫಸ್ಟ್ ಆರತಿ ತೊಗೊಂಡೋಗಿ ಬೆಳಗ್ತಾಳೆ. ಆರತಿ ಬೆಳಗ್ಬಿಟ್ಟು ಇದಾದಮೇಲೆ ಏನೋ ಒಂದು ಮಾತುಗಳನ್ನ ಚುಚ್ಚಿ ಒಂಥರ ಅವಳಿಗೆ ಕಾವೇರಿಗೆ ಒಂಥರ ಹಿಂಸೆ ಆಗೋ ಥರ ಮಾತಾಡ್ತಾರೆ. ಆದರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಕಾವೇರಿ ಕೂಡ. ಸೊ ಈಗ ಅಣ್ಣ ತಂಗಿಗೆ ಇಬ್ಬರು ಕೂಡ ಆರತಿನ ಬೆಳಗ್ತಾಳೆ. ಅಂದರೆ ಅಣ್ಣನಿಗೆ ತುಂಬ ಇಷ್ಟ ಕಾವೇರಿ ಅಂತಂದರೆ, ಅಷ್ಟಿಷ್ಟು ಇಷ್ಟ ಅಲ್ಲ, ಜೇನ್ ಇಷ್ಟ ಆಗುತ್ತೆ ಅವಳಿಗೆ. ಸೊ ಆರತಿನ ಬೆಳಗ್ಬಿಟ್ಟು ಒಳಗಡೆ ಕರ್ಕೋತಾಳೆ. ಕರ್ಕೊಂಡಿದ್ದಾದಮೇಲೆ ಇನ್ನು ಇಲ್ಲಿ ಅಂದರೆ ಜೈಲಲ್ಲಿರೋರಿಗೆ ಈ ರೀತಿ ಎಲ್ಲ ಆರತಿ ಬೆಳಗಬೇಕಂತ ಇರಿಟೇಷನ್ ಆಗ್ತಾ ಇರುತ್ತೆ ಅವಳಿಗೆ. ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ, ಬೆಳಗಲೇಬೇಕು. ಅದೆಲ್ಲ ಆದಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ದೇವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾಳೆ. ಯಾರು ಸರಳ ದೇವ್ರ ಮನೆ ಹತ್ರ ಕರ್ಕೊಂಡೋಗಿ ಒಂದು ಫಾರಮ್ನ ಕೊಡ್ತಾಳೆ. ಆ ಫಾರಮ್ನ ಕೊಟ್ಟ ತಕ್ಷಣ ಏನಿದು ಅಂತೇಳ್ಬಿಟ್ಟು ಸತ್ಯಣ್ಣ ಕೇಳ್ತಾರೆ. ಅದೇನಾದರೂ ಆಗಿರಲಿ, ತಗೊಳ್ಳಿ ಕಾವೇರಿ ಇದನ್ನು ಫಸ್ಟು ಅಂತೇಳಿ ಕೊಟ್ಟಾಗ ಕಾವೇರಿಗೆ ಒಂದು ಮಾತು ಹೇಳ್ತಾಳೆ. ನೋಡಮ್ಮ, ನನ್ನ ಫ್ಯಾಮಿಲಿ, ನಾವು, ನಮ್ಮ ಗಂಡ, ನಾವೆಲ್ಲ ಚೆನ್ನಾಗಿರಬೇಕು ಅಂತಂದರೆ ಈ ಪತ್ರದ ಮೇಲೆ ಒಂದು ಸೈನ್ ಹಾಕಬೇಕು ನೀನು ಅಂತ ಕೇಳ್ತಾಳೆ. ಅದೇನು ಪತ್ರ ಅಂತೇಳ್ಬಿಟ್ಟು ಸತ್ಯಣ್ಣ ಕೇಳಿದಾಗ ಆಸ್ತಿ ಪತ್ರ ಆಗಿರುತ್ತಂದರೆ ಈ ಆಸ್ತಿ ಎಲ್ಲ ಕಾವೇರಿ ಹೆಸರಿಗೆ ಇರುತ್ತಲ್ಲ. ಸೊ ಹಾಗಾಗಿ ನೋಡಮ್ಮ ಕಾವೇರಿ 10 ವರ್ಷದಿಂದ ನೀನು ಸತ್ತೋಗ್ಬಿಟ್ಟಾಳೆ ಅಂತ ನಾವು ಅಂದ್ಕೊಂಡಿದ್ವಿ. ಇನ್ನೇನು ಬಿಡು, ಈ ಮನೆ ಎಲ್ಲ ನಮ್ಮದೇ ಅಂತಲೂ ಅಂದ್ಕೊಂಡು ಖುಷಿ ಪಡ್ತಾ ಇದ್ವಿ. ಈಗ ನೀನು ಜೈಲಲ್ಲಿದೆಯಾ, ಮತ್ತು 10 ದಿನದೊಳಗಡೆ ಜೈಲಿಗೆ ಹೋಗ್ತೀಯ ನೀನು. ಈ ಮನೇನ ನಮ್ಮ ಹೆಸ್ರಿಗೆ ಬರ್ಕೊಡ್ಬೇಕು, ಅಂದರೆ ನನ್ನ ಹೆಸ್ರಿಗೆ ಬರ್ಕೊಡ್ಬೇಕು ಅಂತ ಹೇಳ್ತಾಳೆ ಸರಳ. ಹಾಗೆ ಹೇಳಿದ ತಕ್ಷಣ ಸತ್ಯಣ್ಣ ಇದ್ಕೊಂಡು ಏನೇ ಈ ಟೈಮಲ್ಲಿ ಈ ಥರ ಮಾಡ್ತಿದ್ದಿ ಅಂತ ಹೊಡೆಯೋಕೆ ಹೋಗ್ತಾನೆ ಒಂದೇಟು ಕಪಾಳಕ್ಕೆ. ಆಗ ಕಾವೇರಿ ಇದ್ಕೊಂಡು ಕೈನ ತಡೀತಾಳೆ, ಹೊಡಿಬೇಡಣ್ಣ ಅಂತ ಹೇಳ್ಬಿಟ್ಟು. ಆಗ ತಡೆದ ತಕ್ಷಣ ಸೊ ಅವಳಿಗೋಸ್ಕರನೇ ಸುಮ್ಮನೆ ಇರೋದು ಸತ್ಯಣ್ಣ ಹೇಳಬೇಕು ಅಂತಂದರೆ. ಇಲ್ಲಂದಿದ್ರೆ ಅವಳ ಸರಿಯಾಗಿ ಹೊಡೆದು ಬಿಸಾಕನಂತ ಅನಿಸುತ್ತೆ. ಹಾಗಂದ ತಕ್ಷಣ ಅಣ್ಣ ನೀನು ಯೋಚನೆ ಮಾಡಬೇಡ, ಸುಮ್ಮನಿರು ಅಷ್ಟೇ ಅಲ್ವಾ, ನಾನು ಈ ಆಸ್ತಿ ಪತ್ರಕ್ಕೆ ನಾನು ಸೈನ್ ಹಾಕ್ಕೊಡ್ತೀನಿ ಅಂತ ಪತ್ರನ ಇಸ್ಕೊಂಡು ಕಾವೇರಿ ಸೈನ್ ಹಾಕೋಕ್ಕೆ ರೆಡಿ ಆಗ್ತಾಳೆ. ಇನ್ನೇನು ಇವರೆಲ್ಲರಿಗೂ ಖುಷಿಯಾಗ್ಬಿಡುತ್ತೆ. ಅಜ್ಜಿಗಂತೂ ವಿಚಿತ್ರ ಖುಷಿ ಆಗುತ್ತೆ, ಸರಳಾಗೂ ಸಖತ್ ಖುಷಿ ಆಗುತ್ತೆ ಅವಳು ಸೈನ್ ಹಾಕ್ತೀನಿ ಅಂದ ತಕ್ಷಣವೇ. ಒಂದು ಮಾತು ಹೇಳ್ತಾಳೆ ಆ ಸೈನ್ ಹಾಕಿದ ಮೇಲೆ, ನೋಡೋಣ, ನೋಡೋದಕ್ಕೆ ನನಗೆ ಈ ಮನೆಗಿಂತ ಆಸ್ತಿಗಿಂತ ನಿಮ್ಮ ಮನಸ್ಸಲ್ಲಿ ನನಗೆ ಒಂದು ಸ್ವಲ್ಪ ಪ್ರೀತಿ ಕೊಟ್ಟರೆ ಅಷ್ಟೇ ಸಾಕು ನನ್ನ ಮಗಳಿಗೂ, ಅಷ್ಟು ಬಿಟ್ಟರೆ ನನಗೆ ಇನ್ನೇನು ಬೇಡ ಅಂತ ಹೇಳ್ತಾಳೆ ಅವಳು. ಅಷ್ಟು ದೊಡ್ಡ ಮನಸ್ಸಿದೆ ಕಾವೇರಿಗೆ. ಸೊ ನೀನೇನು ಅವಳು ಬಾಲನ ಜೊತೆಗೆ ಹೋದರೆ ತುಂಬ ಚೆನ್ನಾಗಿ ನೋಡ್ಕೊತಾನೆ ಬಿಡು, ಆದರೆ ಏನು ಮಾಡೋದು, ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕಲ್ವಾ. ಸೊ ಹಾಗಾಗಿ ಇನ್ನು ಸೈನ್ ಹಾಕ್ಬಿಟ್ಟು ಪತ್ರನ ಕೊಡ್ತಾಳೆ. ಕೊಡ್ತಷ್ಟು ಸರಳಾಗೆ ತುಂಬಾ ಖುಷಿಯಾಗ್ಬಿಡುತ್ತೆ. ಅದನ್ನು ನೋಡಿ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿಯಾಗ್ಬಿಡುತ್ತೆ. ಅಯ್ಯೋ ಕಾವೇರಿ, ನೀನು ಈ ರೀತಿ ಸೈನ್ ಹಾಕ್ಕೊಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ, ತುಂಬ ಥ್ಯಾಂಕ್ಸ್ ಅಮ್ಮ ನಿನಗೆ ಅಂತೇಳ್ಬಿಟ್ಟು ಆವಾಗ ಅಜ್ಜಿ ಕರ್ಕೊಂಡು ಬಾರಮ್ಮ ಹೋಗೋಣ ಒಳಗಡೆ ಅಂತೇಳ್ಬಿಟ್ಟು ಒಂಥರ ಏನೋ ಅವಳಿಗೆ ಅವಮಾನ ಆಗೋ ಥರ ಮಾತಾಡಿಕೊಂಡು ಸುಮ್ಮನೆ ಒಳಗಡೆ ಹೋಗಿಬಿಡ್ತಾಳೆ. ಒಳಗಡೆ ಹೋದ ತಕ್ಷಣ ಇನ್ನು ಕಾವೇರಿ ಅಂತೂ ತುಂಬ ಬೇಜಾರು ಮಾಡಿಕೊಂಡು ಒಂದು ಸೈಡಲ್ಲಿ ಸುಮ್ಮನೆ ನಿಂತಿರ್ತಾಳೆ. ಅವಳಿಗೆ ಏನು ಗೊತ್ತಾ, ತುಂಬಾ ಬೇಜಾರಾಗಿರುತ್ತೆ, ಆದರೂ ಏನೂ ಮಾತಾಡೋಕ್ಕಾಗ್ದಿದ್ದ ಪರಿಸ್ಥಿತಿಗೆ ಇರ್ತಾರೆ. ಸತ್ಯಣ್ಣನೂ ಅಷ್ಟೇ ಈ ಟೈಮಲ್ಲಿ ಏನೂ ಮಾತಾಡೋಕ್ಕಾಗ್ತಾ ಇರಲ್ಲ, ಅಂದರೆ ಕಾವೇರಿ ಏನು ಮಾಡೋಕ್ಕೂ ಬಿಡೋದಿಲ್ಲ. ಸೊ ಹಾಗಾಗಿ ಇನ್ನು ಇಲ್ಲಿ ಒಂದು ಕಡೆ ಸತ್ಯಣ್ಣ ಹೊರಗಡೆ ಬಂದು ತುಂಬಾ ಹೇಳ್ತಾ ಇರ್ತಾನೆ. ಅಂದರೆ ನಾನೇನು ಮಾಡೋಕ್ಕಾಗಲಿಲ್ಲವಲ್ಲ, ನನ್ನ ತಂಗಿನ ಈ ರೀತಿ ಉಪಯೋಗಿಸ್ಕೊಬಿಟ್ಲು ಈ ಸರಳ ಅಂತೇಳ್ಬಿಟ್ಟು ಅಳ್ತಾ ಇರ್ತಾನೆ. ಆಗ ಕಾವೇರಿ ಅಲ್ಲಿಗೆ ಬರ್ತಾಳೆ. ಯಾಕಣ್ಣ ಅಳ್ತಾ ಇದೆಯಾ ಅಂತೇಳ್ಬಿಟ್ಟು ಕೈ ಹಿಡ್ಕೊತಾನೆ. ಕಾವೇರಿ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಈ ರೀತಿ ಮಾಡ್ತಾಳೆ ಸರಳ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣಮ್ಮ, ಅವಳು ಈ ಥರ ಎಲ್ಲ ಮಾಡಿಬಿಟ್ಲು ಅಂತೇಳ್ಬಿಟ್ಟು ಸತ್ಯಣ್ಣ ಅಳ್ತಾ ಇರ್ತಾರೆ. ಆವಾಗ ಕಾವೇರಿ ಒಂದು ಮಾತು ಹೇಳ್ತಾಳೆ. ನೋಡೋಣ, ಅವಳು ಹೇಗೆ ಅಂತ, ಅಂದರೆ ನಮ್ಮ ಅತ್ತಿಗೆ ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರು ತುಂಬ ಒಳ್ಳೆಯವರು, ಆದರೆ ಏನೋ ಅವ್ರು ಈ ಥರ ಮಾಡಿಸ್ಕೊಂಡಿದ್ದಾರೆ ಅಂತಂದರೆ ಬಿಡೋಣ ಹೋಗಲಿ, ಅದಕ್ಕೆಲ್ಲ ನೀನೇನು ಬೇಜಾರು ಮಾಡ್ಕೊಬೇಡ, ಅವರು ಸರಿ ಹೋಗ್ತಾರೆ, ನೀನು ಅಳ್ಳು ಬೇಡ ಅಂತೇಳಿ ಹಗ್ ಮಾಡ್ಕೊತಾನೆ. ಪಾಪ ಸತ್ಯಣ್ಣ ತುಂಬ ಫೀಲ್ ಮಾಡ್ಕೊತಾನೆ, ಅವ್ರ ಸಂಕಟ ನೋಡೋಕ್ಕೆ ಆಗ್ತಾರಲ್ಲ ಅಷ್ಟೊಂದು ಫೀಲ್ ಮಾಡ್ಕೊತಾನೆ. ಸೊ ಅದೆಲ್ಲ ಆದಮೇಲೆ ಊಟ ಮಾಡೋಣ ಅಂತೇಳಿ ಎಲ್ಲರೂ ಬಂದು ಊಟಕ್ಕೆ ಕೂತ್ಕೋತಾರೆ. ಕಾವೇರಿ ಮತ್ತೆ ಕೂಡ ಫ್ರೆಶಪ್ ಆಗಿ ಜೈಲಿಂದ ಬಂದಿರೋ ಬಟ್ಟೆ ಬಿಟ್ಟು ಇನ್ನು ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೋತಾರೆ. ಒಬ್ಬಟ್ಟು ಊಟ ಮಾಡಿರ್ತಾರಲ್ವ. ಸೊ ಹಾಗಾಗಿ ಇನ್ನೆಲ್ಲ ಸತ್ಯಣ್ಣನೂ ಸರಳ ಇಬ್ಬರೇ ಊಟಕ್ಕೆ ಬಡಿಸ್ತಾರೆ. ಊಟಕ್ಕೆ ಬಡಿಸಿದ್ಮೇಲೆ ಅದಕ್ಕೆ ಇದನ್ನೆಲ್ಲ ಯಾಕೆ ಕಷ್ಟಪಡೋಕೆ ಹೋದ್ರೆ, ಇಷ್ಟೊಂದು ಅಡುಗೆ ನನಗೋಸ್ಕರ ಮಾಡಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಸತ್ಯಣ್ಣ ಇದ್ಕೊಂಡು, ಏನಮ್ಮ ಈಗ ಹೇಳ್ತೀಯಾ, ಇನ್ನೂ ಜಾಸ್ತಿ ಅಡುಗೆನೇ ಮಾಡಬೇಕಿತ್ತು, ನೀನು ಪಾಪ ಜೈಲಲ್ಲಿ ಇದ್ದು ಬಂದಿದ್ಯಾ, ಬಾಯೆಲ್ಲ ಕೆಟ್ಟೋಗಿರುತ್ತೆ, ಸೊ ಹಾಗಾಗಿ ಈ ರೀತಿ ಎಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಚಂದು ಇದ್ಕೊಂಡು ನಾನು ಇನ್ನೊಂದು ಒಬ್ಬಟ್ಟು ಹಾಕಿ ಅಂತೇಳಿ ಕೇಳ್ತಾನೆ. ಆಗ ಇನ್ನೊಂದು ಒಬ್ಬಟ್ಟು ಹಾಕ್ತಾನೆ ಸತ್ಯಣ್ಣ ತಗೊಂಡೋಗಿ. ಅದಾದಮೇಲೆ ಲೋಹಿತ್ ಇದ್ಕೊಂಡು ನನಗೆ 2 ಒಬ್ಬಟ್ಟು ಬೇಕು ಅಂತೇಳ್ಬಿಟ್ಟು ಕೇಳ್ತಾಳೆ. ಅಷ್ಟೇ ತಾನೇ 2 ಒಬ್ಬಟ್ಟು ಕೊಡ್ತೀನಿ ಅಂತೇಳ್ಬಿಟ್ಟು
ಅಂದ್ಬಿಟ್ಟು ಹೇಳ್ತಾರೆ. ಆಗ ರಾಣಿ ಎತ್ಕೊಂಡು ಊಟ ಮಾಡ್ದಂಗೆ ಸುಮ್ಮನೆ ಕೂತಿರ್ತಾಳೆ. ಯಾಕಮ್ಮ ರಾಣಿ ಊಟ ಮಾಡ್ತಿಲ್ಲ ಅಂತ ಸತ್ಯಣ್ಣ ಕೇಳ್ತಾರೆ. ಮಾಮ ಬಾಯಿಲಿ ಅಂತೇಳಿ ಮುಂದಕ್ಕೆ ಕೂರಿಸ್ಕೊತಾಳೆ. ಕೂರಿಸ್ಕೊಂಡ್ಬಿಟ್ಟು ಮಾಮ ನಿನಗೆ ತುಂಬ ಥ್ಯಾಂಕ್ಸ್ ಮಾಮ, ನಮ್ಮಮ್ಮನ ಖುಷಿನ ನೋಡೋಕ್ಕೆ ಎಷ್ಟು ದಿನ ನಾನು ಕಾಯ್ತಾ ಇದ್ದೆ, ಈ ರೀತಿ ಖುಷಿನ, ಇದೆಲ್ಲದಕ್ಕೂ ನೀವೇ ಕಾರಣ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಟ್ಕೊಂಡು ಆ ಮಗು ಊಟ ಮಾಡಿಸ್ತಾ ಇರುತ್ತೆ ಅವ್ರ ಮಾವನಿಗೆ. ಅವ್ರ ಮಾವನು ಒಂದು ತುತ್ತಿಡ್ತಾರೆ, ತಂಗಿನೂ ಒಂದು ತುತ್ತಿಡ್ತಾರೆ. ಈ ರೀತಿ ಒಬ್ರಿಗೊಬ್ರು ತುತ್ತಿಟ್ಕೊಂಡು ತುಂಬಾ ಖುಷಿ ಪಟ್ಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಾರೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗೆ ಸುಮಾರು ಜನ ಎಷ್ಟು ಚೆನ್ನಾಗಿ ಕಮೆಂಟ್ ಆಗ್ತಾಯಿದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಗೆ ಲೈಕ್ ಕೂಡ ಮಾಡ್ತಾಯಿದ್ದೀರಾ, ಮತ್ತು ಎಷ್ಟು ಖುಷಿ ಪಟ್ಕೊಂಡು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸ್ಟೋರಿ ಅಂತ ಹೇಳ್ತಾ ಇದ್ದೀರಾ. ನನಗೊಂದು ಮೋಟಿವೇಶನ್ ಕೊಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ಸೊ ಇನ್ನೂ ಚೆನ್ನಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಏನಂದರೆ ಸ್ವಲ್ಪ ಹೇಳೋ ಟೈಮಲ್ಲಿ ಸ್ವಲ್ಪ ಆತರದಲ್ಲಿ ಹೆಸರೇನಾದರೂ ಮಿಸ್ ಮಾಡ್ತಾ ಇರ್ತೀನಿ. ಸೊ ಯಾರೂ ಬೇಜಾರು ಮಾಡ್ಕೊಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು.